ಹೋಗಿ ಯಜಮಾನ್ರೆ. ಬಾರು ಓ ಅಲ್ಲಿ ಯಾರೋ ಸಿಗಾಕೊಂಡ್ರು. ಪಾರು ಸಿಕ್ಕಾಕೊಂಡ್ಬಿಟ್ಟಿಯನಮ್ಮ. ಆದಿಯಲ್ಲಿ ಬಂದೆ ಸಿಕ್ಕಪ್ಪ. ಈಗ ನಮ್ ಪಾರು ಪೊಲೀಸಾ? ಪಾರು ಪೊಲೀಸ್ ಆದ್ರೆ ಅವಳು ಕಣ್ಮುಚ್ಚೋದು ಯಾರು? ಇನ್ಯಾರು? ಸಾರಥಿ. ಅಣ್ಣ ಅರ್ಸನ್ ಕೋಟೆ ಮನೆ ಗೇಟ್ ಆಚೆ ನಿಂತಿದ್ದೀವಿ. ಒಂಚಾಗ್ತಾ ಕಾಯ್ತಿದ್ದೀವಣ್ಣ. ಮೊದಲು ಆ ಮಗು ಕತೆ ಮುಗಿಸಿ ಆಮೇಲೆ ಟೆಂಡರ್ ಹೆಂಗೆ ವಾಪಸ್ ತಗೊಳ್ಳೋಣ ನಾನು ನೋಡ್ತೀನಿ. ಮಗು ಗೇಟಿಂದ ಆಚೆ ಬಂದ ಕೂಡಲೇ ಅದ್ರ ಕತೆ ಮುಗಿಸ್ತೀವಿ. ಓಕೆ, ಪಕ್ಕಾ ಕೆಲಸ ಆಗಬೇಕು. ಡೋಂಟ್ ವರಿ ಅಣ್ಣ. ರಘು, ನಾನು ಬಂದಿದ್ದು ಗೊತ್ತಾಯ್ತಾ? ಅದಕ್ಕೆ ಕರೆದೆ. ಅರೆ, ನಾನು ಕರೀಲೂ ಇಲ್ಲ, ಒಂದು ಸ್ವಲ್ಪನೂ ಶಬ್ದ ಮಾಡಿಲ್ಲ, ಆದ್ರೂ ಹೇಗೆ ಗೊತ್ತಾಯ್ತು? ಅದನ್ನು ಮಾತಲ್ಲಿ ಹೇಳ್ಬೇಕಾ? ಭಾವನೆಯಿಂದನೇ ಗೊತ್ತಾಯ್ತು. ಹೇಳಿ ರಘು, ಏನ್ ಹೇಳ್ಬೇಕು ಅಂತ ಬಂದ್ರಿ? ಅದು ಕೆಳಗಡೆ ಎಲ್ಲರೂ ಮಗು ಜೊತೆ ಖುಷಿ ಖುಷಿಯಿಂದ ಆಟ ಆಡ್ತಿದ್ದಾರೆ. ನಾವು ಅದನ್ನ ನೋಡಿ ಕಣ್ ತುಂಬ್ಕೊಳ್ಳೋಣ ಅಂತ ನೀನು ಕರಿಯೋಣ ಅಂತ ಬಂದೆ. ಹೌದಾ? ಪರವಾಗಿಲ್ಲ ರಘು, ನೀವು ಹೋಗಿ ಎಲ್ಲರ ಜೊತೆಲೂ ಆಟ ಆಡ್ತಾ ಮಾತಾಡ್ತಾ ಇರಿ. ನಾನು ಹೀಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ. ನನಗೆ ಯಾಕೋ ಸ್ವಲ್ಪ ಕಾಲು ನೋಯ್ತಾ ಇದೆ. ಹೌದಾ? ಅಂಥದ್ದೇನಾಯ್ತು? ಡಾಕ್ಟರ್ ನೋಡೋಣವಾ? ಅಯ್ಯೋ, ಅಷ್ಟೆಲ್ಲ ಗಾಬರಿ ಆಗಬೇಡಿ, ಅಂಥದ್ದೇನೂ ಆಗಿಲ್ಲ. ಸತ್ತಾಗ್ತಾ ಸ್ವಲ್ಪ ಸ್ನಾಯು ಸೆಳೆತ ಎಲ್ಲ ಇರುತ್ತಲ್ಲ, ಅದು ಅಲ್ಲದೆ ಚಳಿಗಾಲ ಬೇರೆ, ಅದಕ್ಕೆ ಸ್ವಲ್ಪ ನೋವು ಅಷ್ಟೆ. ಸರಿ, ಕಾಲ್ ಚಾಚು. ಯಾಕೆ? ಕಾಲ್ ಚಾಚು ಅಂದೆ. ಗುಡ್ ಗರ್ಲ್. ರಘು, ಏನ್ ಮಾಡ್ತಿದ್ದೀರಾ? ನನಗೆ ಕಾಲು ನೋವಾದಾಗ ನೀನು ಎಷ್ಟು ಸಲ ನನ್ನ ಕಾಲು ಒತ್ತಿಲ್ಲ? ಸೀದಾ ನಾನು ಒತ್ತಬಾರ್ದಾ? ನೀನು ಸುಮ್ಮನೆ ಇರು. ಥ್ಯಾಂಕ್ ಯು ವೆರಿ ಮಚ್ ರಘು. ಥ್ಯಾಂಕ್ಸ್ ಯಾಕೆ? ಮದುವೆ ಆಗಿ ಇಷ್ಟು ವರ್ಷಗಳ ಮೇಲೂ ಅದೇ ಪ್ರೀತಿ ಕಾಳಜಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ. ಆ ಪ್ರೀತಿ ಕಾಳಜಿ ಕೊನೆಯವರೆಗೂ ಹೀಗೇ ಇರುತ್ತೆ. ನಮ್ಮ ಮನೇಲಿ ಎಲ್ಲರೂ ಅವರವ್ರ ವಯಸ್ಸನ್ನ ಮರೆತು ನಮ್ಮ ಮೊಮ್ಮಗು ಜೊತೆ ಮಗುವಂತೆ ಆಟ ಆಡ್ತಿರೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಹೌದು ರಘು. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಪುಟಾಣಿ ಬಂದ್ಮೇಲೆ. ನಮ್ಮ ಮನೆ ಮೇಲೆ, ನಮ್ಮ ಪುಟಾಣಿ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೇ ಇದ್ರೆ ಅಷ್ಟೇ ಸಾಕಪ್ಪ. ಹೌದು ರಘು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಬಚ್ಚಿಟ್ಕೊಳ್ಳಿ. ಇವ್ರು ಬಿಟ್ಟು ಇವ್ರ್ಯಾರು?
ಗಣಿ. ಏ ಗಣಿ, ಹೋಗೋ ಹೋಗೋ. ಇವ್ರು ಬಿಟ್ಟು ಇವ್ರು ಯಾರು? ಪುಟಾಣಿ. ಪುಟಾಣಿ ಇವ್ರ್ಯಾರು? ಚಿಕ್ಕತ್ತೆ. ಚಿಕ್ಕತ್ತೆ ಚಿಕ್ಕತ್ತೆ ಚಿಕ್ಕತ್ತೆ. ಎಲ್ಲಿ ಬಚ್ಚಿಟ್ಕೊಳ್ಳಿ? ಮೊದ್ಲೇ ಜಾಗಲ್ ಬಚ್ಚಿಟ್ಕೊಂಡ್ರೆ ಪಾರು ಕೊಟ್ಟಾಗ್ಬಿರುತ್ತೆ. ಬೇರೆ ಕಡೆ ಬಚ್ಚಿಟ್ಕೊಳ್ಬೇಕು. ಹಾ, ರಮೇಶ್ ಅಂಕಲ್ ಹತ್ರ ಹೋಗಿ ಬಚ್ಚಿಟ್ಕೊಂಡೆ ಯಾರಿಗೂ ಗೊತ್ತಾಗಲ್ಲ. ಸಾರು, ಇವಾಗ 1ರಿಂದ 10 ತನಕ ಕೌಂಟ್ ಮಾಡ್ಬೇಕು, ಕಂಡ್ಬಿಡ್ಬಾರ್ದು. ಸರಿ. ಯಜಮಾನ್ರೆ, ಹೋಗ್ತೀನಿ 1 2 ಕಂಡ್ಬಿಡ್ಲಾ? ನಾನಲ್ಲಿ ಬಚ್ಚಿಟ್ಕೊಂಡಿರ್ತೀನಿ, ಯಾರಿಗೂ ಹೇಳ್ಬೇಡಿ. ನಾನಿಲ್ಲಿದ್ದೆ ಪಾರುಗೆ ಕಣ್ಣಿಡಿಯಕ್ಕಾಗಲ್ಲ. ಅಂಕಲ್, ಏನ ಪುಟ್ಟ? ಯಾರಾದ್ರೂ ಬಂದ್ರಾ? ಯಾರು ಬಂದಿಲ್ಲ. ಯಾರಾದ್ರೂ ಬಂದ್ರೆ ಹೇಳಿ. ಖಂಡಿತ ಪುಟ್ಟ, ನೀನ್ ಇಲ್ಲಿರೋದು ಯಾರು ಗೊತ್ತಿಲ್ಲ. ಆಟ ಆಡು. ಯಾರಾದ್ರೂ ಬಂದ್ರೆ ಹೇಳ್ತೀನಿ. ರೀ, ನೀವೇನ್ರಿ ಮತ್ತೆ ನಾನಿರೋ ಜಾಗಕ್ಕೆ ಬಂದ್ರಿ? ದಮ್ಮು, ಅರ್ಧಕ್ಕೆ ನಿಲ್ಸೋ ಕೆಲಸನ ಪೂರ್ತಿ ಮಾಡೋಣ ಅಂತ. ಏನ್ ಅರ್ಧಂಬರ್ಧ ಕೆಲಸ ಅಂತಿದ್ದೀರಾ? ಅದೇ ಛೀ, ಹೋಗಿಪ್ಪ. ನಿಮ್ಗಂತೂ ಹೊತ್ತು ಗೊತ್ತು ಒಂದೂ ಇಲ್ಲ. ದಾಮು, ಈ ತರ ಪದೇ ಸಂದಿಲಿ ಕದ್ದು ಮುಚ್ಚಿ ಲವ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪ್ಲೀಸ್ ದಾಮು, ಕಣ್ಣು ಮುಚ್ಚು. ಅಯ್ಯೋ, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಹೋಗ್ಲಿ ಬಿಡು ದಾಮು, ಅದೆಲ್ಲ ಅವ್ಳಿಗೆ ಅರ್ಥ ಆಗುತ್ತೆ. ಅಯ್ಯೋ ಬನ್ರಿ. ದಾಮು, ದಾಮು, ಇದು ದಾಮು. ಯಾಕೆ ಬಾರು ಅಂಕಿಸ್ಕೊಂಡೆ? ಏನಿಲ್ಲ ಕಣಪ್ಪಣ. ಅಕ್ಕ, ಅಷ್ಟಕ್ಕೂ ಈಗ ಯಾರು ಔಟ್ ಆಗಿದ್ದು? ಚಿಕ್ಕತ್ತೆ ಚಿಕ್ಕಮಾವ ಗಣಿ. ಓ, ಇಬ್ರು ಒಟ್ಟಿಗೆ ಔಟ್ ಆಗ್ಬಿಟ್ರಾ? ಇಲ್ಲ ಕಣಪ್ಪ ಆದಿ, ನಾನೊಬ್ಳೆ ಸಪ್ರೇಟ್ ಆಗಿ ಒಂದ್ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದ. ನಿಮ್ ಚಿಕ್ಕಪ್ಪನೇ ನಿಧಾನಕ್ಕೆ ನನ್ನ ಹತ್ರ ಬಂದ್ರು. ಯಾಕೆ ಚಿಕ್ಕಪ್ಪ, ಭಯನಾ? ಹಾಗೇನಿಲ್ಲಪ್ಪ, ಗಂಡಸರ ಕಷ್ಟ ನಿನಗೂ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಓ, ಹಾಗಾ? ಏನ್ ಬಾವ ಅಂತ ಕಷ್ಟ? ಗಣಿ, ನೀನು ಚಿಕ್ಕ ಹುಡುಗ, ನಿನಗೆಲ್ಲ ಅರ್ಥ ಆಗಲ್ಲ. ನೀನು ದೊಡ್ಡನಾಗ್ತೀಯಲ್ಲ, ಆಗ ಮದುವೆ ಆದ್ಮೇಲೆ ನಿಂಗೆ ಎಲ್ಲ ಅರ್ಥ ಆಗತ್ತೆ. ಬಾ. ಅದ್ ಸರಿ, ನಮ್ ಪುಟಾಣಿ ಇಲ್ಲಿ ಕಾಣ್ತಾ ಇಲ್ಲ. ಅಯ್ಯೋ ಹೌದಲ್ಲ, ಪುಟಾಣಿ ಎಲ್ಲಿ? ಪುಟಾಣಿ, ಓಯ್ ಪುಟಾಣಿ. ಪುಟಾಣಿ ಕಂದ ಎಲ್ಲಿದ್ಯಾ? ಎಲ್ಲಿ ಹೋದ್ಲಿ ಇವಳು? ಪುಟ್ಟಿ, ಒಬ್ಳೆ ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾಳೆ? ಬಂಗಾರಿ ಬಚ್ಚಿಟ್ಕೊಂಡಿದ್ ಸಾಕು, ಬಾ ಕಂದ. ಪುಟಾಣಿ, ಪುಟಾಣಿ. ಸರಿ ರೀ, ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ಯಜಮಾನ್ರ, ನಮ್ ಪುಟಾಣಿ ಯಾವ ಕಡೆ ಹೋದ್ಲು? ಈ ಕಡೆ ಹೋದ್ಲು. ಚಿಕ್ಕಪ್ಪ,
ನಾನು ಹೋಗಿ ಬರ್ತೀನಿ. ಗಣಿ ನೀನ್ ಈ ಕಡೆ ಹೋಗು. ಚೆನ್ನಪ್ಪ ನೀವ್ ಈ ಕಡೆ ಹೋಗಿ. ನಾನು ಈ ಕಡೆ. ರೀ ಬನ್ರಿ ಹೋಗೋಣ. ಅಯ್ಯೋ ನನ್ ಜೊತೆ ಬೇಡ, ನೀವು ಬೇರೆ ಕಡೆ ಹೋಗಿ. ಯಾವಾಗ್ಲೂ ನನ್ನಿಂದ ಬರ್ತಾರೆ. ಪುಟಾಣಿ ಪುಟಾಣಿ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ಬಂಗಾರಿ? ಕಂದ ಬಂಗಾರಿ ಕೇಳಿಸ್ತಿದ್ಯಾ? ಬಂಗಾರಿ ಎಲ್ಲಿದ್ಯಾ? ಪುಟಾಣಿ ಪುಟಾಣಿ ಎಲ್ಲಿದ್ಯಾ ಕಂದ? ಬಂಗಾರಿ ಪುಟಾಣಿ ಕಂದ ಎಲ್ಲಿದ್ಯೆ? ಪುಟಾಣಿ ಅಯ್ಯೋ ದೇವ್ರೆ, ಎಲ್ಲಿ ಹೋದ್ಲಿ ಅವಳು? ಪುಟಾಣಿ ಪಾರು ಬರ್ತಾ ಇದ್ದಾಳೆ, ಅಲ್ಲೇ ಬಚ್ಚಿಟ್ಕೋ. ಹೌದಾ? ಹಾಗಾದ್ರೆ ನನ್ನನ್ನು ಹಿಡಿಯಕ್ಕೆ ಬಟ್ಟಿಡ್ಬೇಕು. ಪಾರು ಬಂದೆ ಸಿಕ್ಕಾಕೊಳ್ತೀನಿ. ಈಗ ಏನ್ ಮಾಡುದು ಅಂಕಲ್? ಬಂಗಾರಿ ಅಯ್ಯೋ ದೇವ್ರೆ, ಎಲ್ಲಪ್ಪ ಹೋದ್ಲಿ ಇವಳು? ಕಂದ ಎಲ್ಲಿದ್ಯಮ್ಮ? ಅಯ್ಯೋ ದೇವ್ರೆ, ಇವಳು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಂಗಾರಿ ದಾಮು, ಪುಟಾಣಿ ನೋಡಿದ್ಯಾ? ನನ್ಗೆಲ್ಲೂ ಕಾಣಿಸ್ಲಿಲ್ಲ ರೀ ಅವಳು. ನಾನು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ನಿನಗೇನಾದ್ರೂ ಸಿಗಿದ್ಲಾ? ಇಲ್ಲ ಯಶವಂತ, ನನ್ನ ಮನೇಲೂ ಹೋಗಿ ಕೇಳ್ಕೊಂಡ್ ಬಂದೆ, ಅಲ್ಲೂ ಬಂದಿಲ್ವಂತೆ. ಹಾಗಾದ್ರೆ ನಿಲ್ ಬಚ್ಚಿಟ್ಕೊಂಡಿದ್ದಾಳೆ. ಪಾರು ಯಾರ ಕೈಗೂ ಸಿಗ್ಬಾರ್ದು ಅಂತ ಹೇಳಿ ಮೋಸ್ಟ್ಲಿ ದೂರ ಹೋಗಿ ಬಚ್ಚಿಟ್ಕೊಂಡಿರ್ಬೋದಾ? ದೂರ ಅಂದ್ರೆ ಎಲ್ಲಿರ್ಬೋದು ರೀ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ಅಂಕಲ್ ನಾನು ಕೆಲಸ ಮಾಡ್ಲಾ? ಏನಮ್ಮ? ಗೇಟಿಂದ ಆಚೆ ಹೋಗಿ ಬಚ್ಚಿಟ್ಕೊಲ್ಲ. ಗೇಟಿಂದ ಆಚೆನಾ? ಗೇಟ್ ಆಚೆ ಇಟ್ಟಿನಿ, ಪಾರು ಬಂದು ಹೋಗ್ಮೇಲೆ ಒಳಗ್ ಬರ್ತೀನಿ, ಆಯ್ತಾ? ಅಲ್ಲ ಪುಟ್ಟ, ನೀನೊಬ್ಬಳನ್ನ ಹೇಗೆ ಕಳ್ಸೋದು? ಬೇಡ ಬೇಡಮ್ಮ. ಸದ್ದು ಇಲ್ಲಿ ನನ್ನ ಮಾತೆ ನಡಿಬೇಕು. ಯಾಕೆ ಅಂತ ಹೇಳ್ತಿರೋದು, ಅರಸನ ಕೋಟೆ ಅಖಿಲಾಂಡೇಶ್ವರಿ ಮೊಮ್ಮಗಳು ನಾನು, ಲಕ್ಷ್ಮಿ. ಅರ್ಥ ಆಯ್ತಾ? ಆಯ್ತು ಲಕ್ಷ್ಮೀ ಮಹಾರಾಣಿ ಅಮ್ಮವ್ರೆ, ನೀವು ಹೇಳ್ದಂಗೆ ಕೇಳ್ತೀನಿ. ಹಾಗ್ ಬನ್ನಿ ದಾರಿಗೆ. ಗೇಟ್ ಓಪನ್ ಮಾಡಿ. ಪುಟಾಣಿ ಬಂಗಾರಿ ಎಲ್ಲಿದ್ಯಾ? ಪುಟಾಣಿ ಏನಾದ್ರು ನೋಡಿದ್ರಾ? ಇದೊಳ್ಳೆ ಸರಿ ಹೋಯ್ತು. ಅಲ್ಲ, ಆಡಕ್ಕೆ ಅಂತ ಮಗುನ ನೀನೇ ಕರ್ಕೊಂಡು ಹೋಗಿ ಈಗ ಪುಟಾಣಿ ಇಲ್ಲಿದ್ದಾಳ ಅಂತ ಕೇಳಕ್ ಬಂದಿದೆಯಲ್ಲ, ಮಗು ಇಲ್ಲೇನಕ್ಕಿರತ್ತೆ? ಓಹ್ ಹೌದಾ, ಸರಿ, ನಾನು ಹೊರಗೆ ಹುಡುಕ್ತೀನಿ. ನಿಂತ್ಕೋ. ನನ್ನ ಮೊಮ್ಮಗಳಲ್ಲಿ ಕಾಣಿಸ್ತಾ ಇಲ್ವಾ? ಅಯ್ಯೋ ಹಾಗೆಲ್ಲ ಏನಿಲ್ಲ, ನಾವೆಲ್ಲರೂ ಸೇರಿ ಕಣ್ಣ ಮುಚ್ಚೆ ಆಟ ಆಡ್ತಾ ಇದ್ವಿ. ಅವಳು ಎಲ್ಲೋ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾಳೆ. ಹೊರಗೆ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ ಅನ್ಸುತ್ತೆ, ನಾನು ನೋಡ್ತೀನಿ. ಅಲ್ಲ ಕಣ, ನಾವೇನಾದ್ರು ರಾಂಗ್ ಟೈಮಲ್ಲಿ ಬಂದ್ವಾ? ಯಾಕೋ? ಅಲ್ಲ, ಬೆಳಿಗ್ಗೆ ಆದರೆ ಮಗು ಗೇಟಿಂದ ಆಚೆ ಸ್ಕೂಲಿಗೆ ಹೋಗಿ ಬರಬೇಕಿತ್ತು. ಸಾಯಂಕಾಲ ತಾನೆ ಸ್ಕೂಲಿಂದ ಮಗು ಬರ್ತು ಬಿಡು. ಇಷ್ಟೊತ್ತಿಗೆ ಸ್ಕೂಲ್ ಮುಗ್ದಿರುತ್ತೆ. ಸ್ಕೂಲ್ ಮುಗಿಸ್ಕೊಂಡು ಮಗು ಮನೆಗೆ ಬಂದಿರುತ್ತೆ. ಮತ್ತೆ ಇವಾಗ ಏನೋ ಮಾಡೋದು? ಒಂದು ಕೆಲಸ ಮಾಡೋಣ, ಈಗ ಹೋಗಿ ಬೆಳಿಗ್ಗೆ ಬೇಗ ಬರೋಣ. ಯಾಕೋ ಎಣ್ಣೆ ಹೊಡಿಬೇಕನ್ಸಿದೆ ಕಣೋ. ಬಾಸ್ ಕೊಟ್ಟಿರೋ ಕೆಲಸ ಮುಗಿಸ್ಬೇಕಲ್ವೇನೋ? ಬಾಸ್ ಕೆಲಸ ಮುಗಿಸ್ತೀವಿ ಕಣೋ, ಅದೆಲ್ಲ ಯಾವ ಡೌಟ್ ಬೇಡ. ಸರಿ ಕಣ, ನಡಿ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಹೋಗೋಣ. ನಿಲ್ಸು. ಯಾಕೋ? ನೀವು ಹೋಗಿ ಅಂಕಲ್.
ಪಕ್ಕ ಇದೆ ಮಗು ಕಣ. ಅಯ್ಯೋ, ನಮ್ಮ ಪುಟಾಣಿ ಎಲ್ಲೋ ಕಾಣ್ತಾ ಇಲ್ವಲ್ಲ. ಏನ್ ಮಾಡೋದು ಇವಾಗ? ಎಲ್ಲಿ ಹೋದ್ಲು? ಹಾ, ರಮೇಶ ನಾನು ಕೇಳ್ತೀನಿ. ಬೇಟೆ ಆಡೋದಕ್ಕಂತ ಬಂದ್ರೆ ಬೇಟೆ ತಾನಾಗೆ ಕೈ ಸಿಕ್ತಲ್ಲೋ. ರಮೇಶಣ್ಣ, ನಮ್ ಪುಟಾಣಿನೇನಾದ್ರೂ ನೋಡ್ತೀಯಾ? ಇಲ್ಲ ಪಾರು, ನೋಡಿಲ್ಲ. ನಿಜವಾಗ್ಲೂ? ನಿಜ ಪಾರು, ನೋಡಿಲ್ಲ. ಅಯ್ಯೋ, ಹೌದಾ? ನಿಂತ್ಕೊಳ್ಳೋ. ನನ್ಗೆ ಯಾಕೋ ನಮ್ಮ ಪುಟಾಣಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಈ ರಮೇಶಣ್ಣ ಏನಾದರೂ ಸುಳ್ಳು ಹೇಳ್ತಿರ್ಬೋದಾ? ರಮೇಶಣ್ಣ, ನನ್ನ ಮೇಲೆ ಆಣೆ ಮಾಡಿ ಹೇಳು, ಪುಟಾಣಿ ಇಲ್ಲಿಗೆ ಬರ್ಲಿಲ್ವಾ? ಹೇಳು. ಪುಟಾಣಿ ಬಂಗಾರಿ, ನಿಂಗೇನು ಆಗಿಲ್ಲ ತಾನ? ಹೆದರ್ಕೋಬೇಡ ಕಂದ, ಪಾರು ಇದ್ದಾಳೆ ನಿನ್ ಜೊತೆ, ಸರಿನಾ?